ಮರ್ಯಾದೆಯಿಂದ ಹೇಳುತ್ತಿರುವೆ, ನನ್ನ ಮನೆ ಬಾಗಿಲು ಬಿಟ್ಟು ತೊಲಗು ಎಂದು. ನನ್ನ ಮನೆಗೆ ನಾನು ಬಂದರೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತೀಯೋ ಏನು ನಿಮ್ಮಪ್ಪ ಗಳಿಸಿದ ಆಸ್ತಿನ ಮನೆಯಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ನನಗೆ ಪ್ರವೇಶವಿಲ್ಲದ ಬಹುತಿಯ ನೀನು ನನ್ನ ಮನೆಯಿಂದಾಚೆ ಮನೆ ಮನೆ ಎಲ್ಲಿದೆ ನಿನ್ನ ಅರಮನೆ? ಪ್ರಕಾಶ್, ಎಂದು ನಿನ್ನ ತಂದೆ ತಂಗಿಯರನ್ನ ಕತ್ತಿಗೆ ಕೈಕೊಟ್ಟು ಹೊರನುಗ್ಗಿದೆಯೋ ಅಂದೇ ಹಾರಿ ಹೋಯಿತು ನಿನ್ನ ಹೆಸರಿಗೆ ಮನೆ. ಮಿಸ್ಟರ್ ಪ್ರಕಾಶ್, ಮಾವನ ಮಗನೆಂಬ ಅಭಿಮಾನದಿಂದ ಹೇಳುತ್ತಿರುವೆ, ನನಗೆದುರಾಳದೆ ಹುಟ್ಟ ಮಟ್ಟದಿಂದ ತಾಟು ಇಲ್ಲಿಂದ. ಲೇ ತುತ್ತು ಅನ್ನಕ್ಕೆ ಗತಿಯಿಲ್ಲದ ಚಿರುಕ ನನ್ನ ಮನೆ ಅನ್ನ ತಿಂದು ಸೊಕ್ಕಿನಿಂದ ಮಾತಾಡ್ತೀವಾ? ಹೋಗಿರುವ ಮಗನ ನನ್ನ ಸಿರಿತನದ ಹೆಸರನ್ನು ಕೇಳಿದರೆ ಇಡೀ ಸರ್ಕಾರವೇ ಗಡಗಡನೆ. ನನ್ನ ಎತ್ತಲ ತಿಂದು ಬಾಳಿದ ಬೀದಿ ಬಿಕಾರಿ ನನಗೆ ಹಕ್ಕಿಲ್ಲವೆಂದು ಹೇಳ್ತೀಯ? ನಿನಗಷ್ಟೇ ಏಕೆ? ಆ ನಿಮ್ಮಪ್ಪ ನಾರಾಯಣನಿಗೂ ಹಕ್ಕಿಲ್ಲ ನನ್ನ ಮನೆಯಲ್ಲಿ. ನಿಮ್ಮಪ್ಪ ಶ್ರೀಮಂತನಾಗಿ ಮೆರೆಯಬೇಕಾದರೆ ನನ್ನ ಆಸ್ತಿಯನ್ನು ಎತ್ತಿ ನನ್ನ ತಂದೆ ತಾಯಿಗಳಿಗೆ ಅನ್ಯಾಯ ಬಗೆದು ಕಣ್ಣಲ್ಲಿ ಮಣ್ಣು ಹಾಕಿ ಸುಣ್ಣದ ಗೋಡಿ ನೆರಳಿಗೆ ಬಿದ್ದಿದ್ದಾನೆ ಆ ನಿಮ್ಮಪ್ಪ. ಅದಕ್ಕೆ ಪ್ರತೀಕಾರವಾಗಿ ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡಿರುವೆ. ಈಗ ನೀವು ತಿರುಗಿರಿ ತಂದೆ ಮಕ್ಕಳು ಬೀದಿ ಭಿಕಾರಿಗಳಾಗಿ. ಅಂದಿನ ಸ್ಥಿತಿಯಲ್ಲಿ ನನ್ನ ತಂದೆ ಮನೆಗೆ ಬಂದು ಹೊಟ್ಟೆ ತುಂಬ ಊಟ ಕೊಟ್ಟಾಗ ಯಾರು ವಿಕಾರಿಗಳಾಗಿದ್ದರು? ಏ ನಾಗೇಂದ್ರ, ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆ, ನನ್ನ ಆಸ್ತಿ ಜೊತೆ ಆಟ ಆಡಬೇಡ. ನಿನ್ನ ಗಡ್ಡ ಅನ್ಯಾಯವಾಗಿ ನೂರಾರು ಮನೆತನದ ಬಾಳನ್ನು ಹಾಳು ಮಾಡಿ ನನ್ನ ಆಸ್ತಿಗೆ ನಿನ್ನ ಆಸ್ತಿ ಎಂದು ಹೇಳುತ್ತಿರುವ ನಿನ್ನ ವಕೀಲ ವೃತ್ತಿಗೆ ನಾಚಿಕೆ ಬರುತ್ತದೆ. ನಾಚಿಕೆ ಬದಿಗಿರಿಸಿದ ನರಾದ ಮನೆ. ಪುಣ್ಯವಂತ ಶ್ರೀಮಂತ ನೆನೆಸಿಕೊಂಡ ನಿನ್ನ ತಂದೆ ತಂಗಿಯರನ್ನ ಕತ್ತಿಗೆ ಕೈಕೊಟ್ಟು ಹೊರನೂಕುವಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ಅನ್ಯಾಯವಾಗಿ ಕುಬೇರನನ್ನು ಹೊಡೆದು ಮನೆ ಬರೆಸಿಕೊಂಡಾಗ ಬರಲಿಲ್ಲವೇ ನಿನಗೆ ನಾಚಿಕೆ? ಹೊಟ್ಟೆಗೆ ಹಿಟ್ಟಿಲ್ಲದೆ ಕಾಲುವೆಯಲ್ಲಿ ಜೀವನ ಸಾಗಿಸಿ ಮದುವೆಯಾಗದ ನಿನ್ನ ತಂಗಿಯಂತಿರುವ ಸವಿತಾಳನ್ನು ಶೀಲಗಿಡಿಸಿ ಹೆಣ್ಣಿನ ಬಾಳನ್ನೇ ಹಾಳು ಮಾಡಿದ ನಿನ್ನಂತ ಅರಿವಿಲ್ಲದ ಶೋಧಕನಿಗೆ ನಾಚಿಕೆ. ನಾಗೇಂದ್ರ, ನನ್ನ ವೈಯಕ್ತಿಕ ವಿಷಯದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ನಿನಗೆ ಅಧಿಕಾರವಿಲ್ಲ. ನೀನು ಹೇಳುತ್ತಿರುವ ವಿಷಯ ನನಗೂ ಚೆನ್ನಾಗಿ ಗೊತ್ತು. ಹರಿದು ಹೋಗುತ್ತಿರುವ ಹಳ್ಳದಲ್ಲಿ ಯಾವುದೇ ಆಧಾರವಿಲ್ಲದ ಒಂದು ಹೆಣ್ಣನ್ನು ಕೈಕಾಲು ಕಟ್ಟಿ
ಪಿಸ್ತೂಲನ್ನ ಇಟ್ಟಿ. ಇದೆ ಇಲ್ಲಿದೆ ನೋಡು, ನಿಜವಾಗಿಯೂ ನಿನ್ನ ಸಿರಿತನದ ಸೊಕ್ಕಿನ ಬೇರನ್ನು ಕೀಳುವ ಗಂಡು ಹುಲಿ. ಬೇಡ ಬೇಡ, ಈ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿಬಿಡುತ್ತೇನೆ. ನನಗೆ ಇದು ಒಂದೇ ಜೀವದಾನ ಕೊಟ್ಟುಬಿಡು, ಸಂತೋಷದಿಂದ ಈ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ನಿನ್ನ ತಂದೆಯೇನಾದರೂ ನನ್ನ ತಂಟೆಗೆ ಬಂದರೆ ಅದಕ್ಕೆ ನಾನೇ ಜವಾಬ್ದಾರು. ಇದು ನಿಜ ತಾನೆ? ದೇವರಾಣಿಗೂ ಸತ್ಯ. ಹಾಗಾದರೆ ಈ ಎಲ್ಲ ಆಸ್ತಿ ಬಿಟ್ಟು ಹೋಗುವ ಮುನ್ನ ನಿನ್ನ ಸಿರಿತನದ ಐಶ್ವರ್ಯಗಳಾದ ಈ ಮನೆಯನ್ನು ಇನ್ನೊಂದು ಬಾರಿ ಕಣ್ಣು ತುಂಬ ನೋಡಿ ಆನಂದದೇ ಕಣ್ಣು ಮುಚ್ಚಿ ಹೊರಟು ಹೋಗು. ಹೊರಟು ಹೋಗುವೆ ನಾಗೇಂದ್ರ, ಹೊರಟು ಹೋಗು. ಈ ಮಹಾಲಕ್ಷ್ಮಿ ಶ್ರೀಮಂತ ನಾರಾಯಣಿಗೆ ಒಲಿದು ಬಂದು ತಾಯಿಯಾಗಿದ್ದರೆ ತಂದೆ ಮಕ್ಕಳನ್ನು ಒಂದುಗೂಡಿಸುತ್ತಾಳೆ. ಇಲ್ಲದಿದ್ದರೆ ಇಂದಿನಿಂದ ನಿನ್ನ ಕೈ ಸರಿಯಾಗುತ್ತಾಳೆ.